ಓಕೆ, ಇವತ್ತು ಕೂಡ 9pm ನ್ಯೂಸ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿವೆ, ಸುದ್ದಿಗಳಿವೆ. ಅವೆಲ್ಲವನ್ನ ಹೇಳೋದಕ್ಕೆ ನನ್ನ ಜೊತೆ ಚಿರಂಜೀವಿ ಇದ್ದಾರೆ ಅಂತ ಆವಾಗಲೇ ಹೇಳಿದೆ. ಓಕೆ ಚಿರಂಜೀವಿ, ಇದೇ ಮೊದಲ ನೀನು ನ್ಯೂಸ್ ಓದ್ತಾ ಇರೋದು? ಇಲ್ಲ, ನಾನು ಮುಂಚೆ ಸುವರ್ಣ ನ್ಯೂಸ್ 24/7 ಕಿಡ್ಸ್ ನ್ಯೂಸ್ ಓದಿದ್ದೀನಿ. ಓಕೆ, ಹಾಗಾದ್ರೆ ಯಾವುದೇ ರೀತಿಯಾದಂಥ ಅಳುಕು ಆತಂಕ ಭಯ ಏನೂ ಇಲ್ಲ. ಓಕೆ ಚಿರಂಜೀವಿ, ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀರಾ ನೀವು? 7th ಓದ್ತಾ ಇದ್ದೀನಿ. 7th ಓದ್ತಾ ಇದ್ದೀರಾ. ನಿಮಗೆ ನ್ಯೂಸ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್? ಯಾಕಂದ್ರೆ ಮಕ್ಕಳಿಗೆ ನ್ಯೂಸ್ ಅಂದ್ರೆ ನೋಡೋದೇ ಇಲ್ಲ. ನಾವು ದೊಡ್ಡವ್ರು ನೋಡ್ತೀವಂದ್ರು ಬೇಡ ಬೇಡ ನನಗೆ ಪೋಗೋ ಚಾನಲ್ ಬೇಕು, ಕಾರ್ಟೂನ್ ನೆಟ್ವರ್ಕ್ ನೋಡಬೇಕು ಅಂತ ನೋಡ್ತಾ ಇರ್ತಾರೆ. ಆ ಥರ ನಾವು ಪೋಗೋ ಕಾರ್ಟೂನ್ ನೋಡಿದ್ರೆ ನಮ್ಮಲ್ಲಿ ಏನು ಸುದ್ದಿ ನಡೀತಾ ಇದೆ ನಮ್ಮ ಬೆಂಗಳೂರಲ್ಲಿ ಅಂತ ನಮಗೆ ಗೊತ್ತಾಗಲ್ಲ. ಓಕೆ, ಬೆಂಗಳೂರಲ್ಲಿ, ದೇಶದಲ್ಲಿ, ವಿದೇಶದಲ್ಲಿ ಎಲ್ಲ ಕಡೆ ಏನೇನು ನಡೀತಾ ಇದೆ ಅಂತ ಗೊತ್ತಾಗೋದಿಲ್ಲ, ಹಾಗಾಗಿ ನ್ಯೂಸ್ ನೋಡೇ ನೋಡ್ತೀರಾ. ಓಕೆ, ಹಾಗಾದ್ರೆ ಇವತ್ತು ನಮ್ಮ ವೀಕ್ಷಕರಿಗೆ ಮೊದಲನೇ ನ್ಯೂಸ್ ಏನು ಹೇಳ್ತೀರಾ? ಜೈಲಿನಿಂದ ಹೊರಬಂದ ಯಡಿಯೂರಪ್ಪ ಅಂಕಲ್ ಇವತ್ತು ತವರೂರು ಶಿಕಾರಿಪುರಕ್ಕೆ ಹೋಗಿದ್ರು. ಅಲ್ಲಿ ಅಭಿಮಾನಿಗಳು ಯಡಿಯೂರಪ್ಪಗೆ ಅದ್ದೂರಿ ಅಭಿನಂದನೆ ಸಮಾವೇಶ ಆಯೋಜಿಸಿದ್ರು. ಸನ್ಮಾನ ಸ್ವೀಕರಿಸಿ ಭಾಷಣಕ್ಕಿಳಿದ ಯಡಿಯೂರಪ್ಪ ಪ್ರತಿಪಕ್ಷ ಲೋಕಾಯುಕ್ತ ಸಂಸ್ಥೆ ವಿರುದ್ಧ ಕಿಡಿಕಾರಿದ್ರು. ಇಪ್ಪತ್ನಾಲ್ಕು ದಿನಗಳ ಕಾಲ ಸೆರೆವಾಸ ಅನುಭವಿಸಿ ಹೊರಬಂದ ಯಡಿಯೂರಪ್ಪ ಇಂದು ತಮ್ಮ ಬಲ ಪ್ರದರ್ಶಿಸಿದರು. ತವರೂರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಬೆಂಬಲಿಗರು ಯಡಿಯೂರಪ್ಪಗೆ ಅಭಿನಂದನಾ ಸಮಾವೇಶ ಆಯೋಜಿಸಿದರು. ಯಡಿಯೂರಪ್ಪ ಪುತ್ರ ಹಾಗೂ ಸಂಸದ ರಾಘವೇಂದ್ರ, ಆಯನೂರು ಮಂಜುನಾಥ್ ಸೇರಿದಂತೆ ಹಲವು ಸ್ಥಳೀಯ ಮುಖಂಡರು ಸಮಾವೇಶದಲ್ಲಿ ಭಾಗವಹಿಸಿದ್ರು. ವೇದಿಕೆ ಮೇಲೆ ಏರಿದ ಯಡಿಯೂರಪ್ಪ ಅವರ ಮುಖದಲ್ಲಿ ಬೇಸರ, ಸಿಟ್ಟು ಎದ್ದು ಕಾಣುತ್ತಿತ್ತು. ಭಾಷಣ ಶುರು ಮಾಡಿದ ಯಡಿಯೂರಪ್ಪ ಮಾತುಗಳು ಮನಚಾಗಿದ್ವು. ಕೋಲು ಹಿಡ್ಕೊಂಡಾದ್ರೂ ರಾಜಕಾರಣ ಮಾಡ್ತೀನಿ. ದೇವರ ದಯೆ ಇದ್ರೆ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಇನ್ನೂ 20 ವರ್ಷ ಕೋಲು ಹಿಡ್ಕೊಂಡಾದ್ರೂ ರಾಜಕಾರಣ ಮಾಡಿ ರಾಜ್ಯವನ್ನ ಮಾಡ್ತೇನೆ. ಬಿಜೆಪಿಗೆ ಚೂರಿ ಹಾಕಲ್ಲ. ಬೇಕಾದ್ರೆ ರಾಜಕೀಯದಿಂದ ನಿವೃತ್ತಿಯಾಗಿ ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇನೆ ಹೊರತು ಭಾರತೀಯ ಜನತಾ ಪಾರ್ಟಿಗೆ ಚೂರಿ ಹಾಕುವಂತ ಕೆಲಸ ಈ ಜನ್ಮದಲ್ಲಿ ಯಡಿಯೂರಪ್ಪ ಮಾಡೋದಿಲ್ಲ. ನಾನು ಕಟ್ಟದ ಮನೆ ಇದು. ಮಕ್ಕಳೊಂದಿಗೆ ಕಣ್ಣೀರು ಹಾಕಿದ್ದೇನೆ. ನಾನು ಕಣ್ಣೀರು ಹಾಕಲಿಲ್ಲ. ಕಣ್ಣೀರು ಹಾಕುವ ನನ್ನ ಹತ್ರ ಸಿಗಕೊಡುದು ಅಂತ ಹೇಳಿದ್ದೆ. ಹಾಗಾದ್ರೆ ನನ್ನ ದುಃಖ ಇರಲಿಲ್ವೇನು? ರಾತ್ರಿ 12 ಗಂಟೆ ಮೇಲೆ ನಾನು ನನ್ನ ಮಕ್ಕಳು ಬೆಳಕಲ್ಲಿ ನೋಡ್ತಾ ಕೂತಿದ್ದು. ಕಣ್ಣೀರು ಹಾಕಿದ್ದೇವೆ, ಆದ್ರೆ ಜನರ ಮುಂದೆ, ಕಾರ್ಯಕರ್ತರ ಮುಂದೆ, ಮುಖಂಡರ ಮುಂದೆ ತೋರಿಸ್ಕೊಡಿಲ್ಲ. ಲೋಕಾಯುಕ್ತ ವಿರುದ್ಧ ಕಿಡಿಕಿಡಿ. ಕನ್ನಡಪ್ರಭ ಓದಿ. ಕನ್ನಡಪ್ರಭ ಪತ್ರಿಕೆ ಇಲ್ಲಿ ನಾವು ಕೊಡ್ತೇವೆ. ಪ್ರತಿಯೊಂದು ಸೆಂಟೆನ್ಸ್ ಅನ್ನ ನೋಡಿ. ನಾನು ಲೋಕಾಯುಕ್ತದಲ್ಲಿ ನೋಡಿದಷ್ಟು ಮೋಸಗಾರರನ್ನ, ಭ್ರಷ್ಟರನ್ನ ನೋಡಲಿಲ್ಲ. ಇವರು ಭ್ರಷ್ಟರಿಗಿಂತಲೂ ಡೇಂಜರ್. ಲೋಕಾಯುಕ್ತ ಎಷ್ಟಾಗಿದ್ದ ಮಧುಕರ ಶೆಟ್ಟಿ ಅಮೆರಿಕದಿಂದ ದೂರವಾಣಿ ಮೂಲಕ ಕನ್ನಡಪ್ರಭಕ್ಕೆ ನೀಡಿದ ವಿಶೇಷ ಸಂದರ್ಶನ ಅಂತ ಬಂದಿದೆ. ಇದನ್ನ ಎಲ್ಲರೂ ಓದಬೇಕು. ಸಾಮಾನ್ಯ ಅಧಿಕಾರಿಗಳ ಕರ್ಕೊಂಡು ಒಬ್ಬ ನೇಣು ಹಾಕೊಂಡು ಸತ್ತ, ಪ್ರಾಣ ಬಿಟ್ಟರು. ಆದ್ರೆ ಆ ರೀತಿಯಾದಂತ ಅವರಿಗೆ ದೇವರು ಕ್ಷಮಿಸ್ತಾನೆ ನಿಮ್ಮನ್ನ. ನಿಮ್ಮ ತಗ್ಗಿನ ಶುದ್ಧ ಮಾಡಕ್ಕಾಗದೇ ಇರಬೇಕಾದ್ರೆ ನಿತ್ಯ ವಿಧಾನಸೌಧವನ್ನು ಟೀಕೆ ಮಾಡುವಂತ ನಿಮ್ಮಂತವ್ರಿಗೆ ಈ ದೇಶದ ಅತ್ಯಂತ ಎತ್ತರದ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿ ನಿಮ್ಮ ಬಾಯಿಂದ ಈ ಮಾತುಗಳು ಬರುತ್ತೆ. ನನಗೆ ರಾಜ್ಯಾಧ್ಯಕ್ಷ ಪಟ್ಟ ಬೇಡ. ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿ 120 ಜನ ಎಂಪಿಗಳನ್ನು ಮಾಡಿ 19 ಜನ ಎಂಪಿಗಳನ್ನು ಈ ಪಕ್ಷದಲ್ಲಿ ಬೇರೆ ಎಲ್ಲೂ ಮಾಡಿರೋ ದೊಡ್ಡ ಸಂಖ್ಯೆಯಲ್ಲಿ ಆಯ್ಕೆ ಮಾಡಿ ಕಳಿಸಿರುವಂತ ನಾನು ಅಧ್ಯಕ್ಷನಾಗುವಂತ ಅಗತ್ಯ ಇದೆಯಾ? ಅವತ್ತು ಹುಚ್ಚಿನಂತೆ 360 ಅಧ್ಯಕ್ಷನ ಕೆಲಸ ಮಾಡಿ ಈ ಪಕ್ಷವನ್ನು ಕಟ್ಟಿದ್ದೇನೆ. ಆದ್ರೆ ನನ್ನ ಅಧ್ಯಕ್ಷರಿಗೆ ಬೆನ್ನತ್ತಿಲ್ಲ. ಪಿತೂರಿ ಮಾಡಿದ್ರೂ ಬಗ್ಗಲ್ಲ. ಆದ್ರೆ ಅನ್ಯಾಯವನ್ನು ಸಹಿಸೋದಿಲ್ಲ. ನನ್ನ ವಿರುದ್ಧ ಪಿತೂರಿ ಮಾಡುವಂತ ಪ್ರಯತ್ನ ಮಾಡಿದ್ರೆ ಈ ಯಡಿಯೂರಪ್ಪ ಗೆಲ್ಲೋದಿಲ್ಲ, ಬರೋದಿಲ್ಲ. ಬಳ್ಳಾರಿಯಲ್ಲಿ ನಮ್ಮನ್ನೇ ಗೆಲ್ಲಿಸಿ. ಬಳ್ಳಾರಿಗೆ ನಿಜವಾದಂತಹ ಸ್ವಾತಂತ್ರ್ಯ ಬಂದಿಲ್ಲ. 47ರ ಸ್ವಾತಂತ್ರ್ಯ ಬಂದದನ್ನ ಅನೇಕ ಜನ ಕಿತ್ಕೊಂಡಿದ್ದಾರೆ. ಮತ್ತೊಮ್ಮೆ ಸ್ವಾತಂತ್ರ್ಯ ಗಳಿಸಬೇಕು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಲ್ಲಿ ಗೆಲ್ಲಬೇಕು. ಹೀಗೆ ಪ್ರತಿಪಕ್ಷಗಳ ಜೊತೆಗೆ ಲೋಕಾಯುಕ್ತ ಸಂಸ್ಥೆ ಸಂತೋಷ್ ಹೆಗ್ಡೆ ವಿರುದ್ಧವೂ ಯಡಿಯೂರಪ್ಪ ಕಿಡಿಕಾರಿದರು. ಜೈಲಿಗೆ ಕಳಿಸಿದ್ದ ಸಿಟ್ಟೆಲ್ಲ ತವರೂರ ವೇದಿಕೆ ಮೇಲೆ ಹೊರಬಂತು. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7 ಶಿವಮೊಗ್ಗ. ಓಕೆ, ಶಿವಮೊಗ್ಗದ ಸಮಾವೇಶದ ದೃಶ್ಯಗಳನ್ನು ನೋಡಿದ್ವಿ. ಚಿರಂಜೀವಿ, ಬಹಳಷ್ಟು ರಾಜಕೀಯ ಸುದ್ದಿಗಳನ್ನ ಕೂಡ ನೀನು ನೋಡ್ತಾನೆ ಇರ್ತೀಯ. ಜೀವನದಲ್ಲಿ ನೀನು ಮುಂದೆ ಏನಾಗಬೇಕು ಅಂತ ಇದೆಯಾ? ನನಗೆ IFS ಆಗಬೇಕು ಅಂತ ಇಷ್ಟ, ದೇಶದ ಸೇವೆ ಮಾಡಬೇಕು ಅಂತ ನನಗೆ ಆಸೆ. ಅದರಲ್ಲೇ ಇವಾಗ ಕ್ರಾಂತಿ ಅಂತ ಒಂದು ಮೂವಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಕಾಲು ಕಟ್ಕೊಂಡು ಮಾಡಬೇಕು. ಒಬ್ಬ ಅಂಗವಿಕಲನ ಪಾತ್ರ ಮಾಡ್ತಾ ಇದ್ದೀನಿ.
ಕಾಲು ತುಂಬ ಪೇಯ್ನ್ ಬರುತ್ತೆ, 1 hour ಹಾಕೊಂಡ್ರೆ ಬ್ಲಡ್ ಕ್ಲಾಟ್ ಆಗುತ್ತೆ. ಆದರೂ ನನಗಿರೋ ದೇಶ ಪ್ರೇಮನ ಆ ಪಿಕ್ಚರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಕಾಲು ಕಟ್ಕೊಳ್ಳೋದಂದ್ರೆ ಹಗ್ಗದಿಂದ ಅಥವಾ ಏನಾದ್ರೂ ಬ್ಯಾಂಡ್ ಕಟ್ಕೊಳ್ಬೇಕು. ಸೊ ತುಂಬಾ ತ್ರಾಸಾಗುತ್ತೆ. ಸೊ ದೇಶ ಸೇವೆ ಮಾಡ್ಬೇಕು ಅನ್ನೋದು ನಿನ್ನ ಆಸೆ. ಸಾಕಷ್ಟು ರಾಜಕಾರಣಿಗಳನ್ನ ನೋಡಿರ್ತೀಯ ನೀನು, ಬಹಳಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ಕರ್ನಾಟಕದಲ್ಲಿದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪನಾದ್ರೂ ನಿಂಗೆ ಗೊತ್ತಿರುತ್ತೆ. ನಾನು ರಾಜಕಾರಣಿ ಆಗ್ಬೇಕು ಅಂತ ಯಾವತ್ತೂ ಅನ್ಸಿಲ್ವಾ ನಿನ್ಗೆ? ಯಾಕೆ? ಏನೋ ಗೊತ್ತಿಲ್ಲ, ನಂಗೆ IFS ಆಗಬೇಕು ಅಂತ ತುಂಬ ಇಷ್ಟ ಅಕ್ಕ. ಓಕೆ, ಆದರೆ ರಾಜಕಾರಣಿಗಳನ್ನ ಕಂಡ್ರೆ ಏನನ್ಸುತ್ತೆ? ಈಗಿನ ರಾಜಕಾರಣಿಗಳನ್ನ ಕಂಡ್ರೆ ನಿಮಗೆ? ಈಗಿನ ರಾಜಕಾರಣಿಗಳನ್ನ ಕಂಡ್ರೆ ಏನನ್ಸುತ್ತೆ ಅಂದರೆ ಅವರನ್ನ ನಮ್ಮ ಮಾಡೆಲ್ ಅಂತ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅನ್ಸುತ್ತಾ? ಅವ್ರು ನಮ್ಗೆ ಮಾದರಿಯಾಗಿದ್ದಾರ ಈಗಿನ ರಾಜಕಾರಣಿಗಳು ಅಂತ ಅನ್ಸುತ್ತಾ ನಿನ್ನ ಚಿಕ್ಕ ಮನಸ್ಸಿಗೆ? ಕೆಲವ್ರು ಇದ್ದಾರೆ ಅನ್ಸುತ್ತೆ, ಕೆಲವ್ರು ಇಲ್ಲ ಅಂತ ಅನ್ಸುತ್ತೆ. ಓಕೆ, ಇನ್ನು ಯಡಿಯೂರಪ್ಪ ನೀಲಕಂಠ ಯಾರು ಅನ್ನೋದ್ರ ಬಗ್ಗೆ ತಮ್ಮದೇ ರೀತಿಯಾದಂಥ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಯಾವ ರೀತಿಯಾದಂಥ ಉತ್ತರ ಕೊಡ್ತಾರೆ ಅದೇನು ಅಂತ ಕೇಳೋಣ ಇವತ್ತಿನ ಎಂತ ಮಾತಿನಲ್ಲಿ. ರಾಕ್ಷಸರಿಗೂ ದೇವತೆಗಳಿಗೂ ಕದನ ಆಗಿ ಸಮುದ್ರ ಮಂಥನ ಆದಾಗ ಅನೇಕ ವಸ್ತುಗಳು ಹುಟ್ಟು ಬರುತ್ತಂತೆ. ಅದು ಉತ್ತಮವಾದ ಒಳ್ಳೆಯ ಪದಾರ್ಥಗಳನ್ನೆಲ್ಲ ಸಾಮಾನು ಅಂತೇಳಿ ಎಲ್ಲರೂ ತಗೊಂಡೋದ್ರು, ಅಮೃತ ಕುಡಿದ್ರು ಅಂತ. ಆದರೆ ಅಲ್ಲಿ ವಿಷ ಬಂದಾಗ ಆ ಪರಮೇಶ್ವರ ಅದನ್ನ ಕುಡಿತಾನೆ, ಬೇರೆ ಯಾರು ಮುಂದೆ ಬರೋಲ್ಲ. ಅದಕ್ಕೆ ಒಂದು ನೀಲಕಂಠ ಅಂತ ಕರೀತಾರೆ. ನಿಮ್ಗೆ ನೆನಪಿರ್ಬೋದು, ಆ ಕಥೆಯನ್ನು ನೀವು ಅಭ್ಯಾಸ ಮಾಡಿ. ಕಳೆದ 3 ವರ್ಷ 2 ತಿಂಗಳಲ್ಲಿ ನಿಮಗೆ ಅಮೃತವನ್ನು ಕುಡಿಸುವಂತ ಪ್ರಯತ್ನ ಮಾಡಿದ್ದೇನೆ. ಕರ್ನಾಟಕ ರಾಜ್ಯದ 6 ಕೋಟಿ ಜನಕ್ಕೆ ವಿಷ ಕುಡಿಯುವಂತ ಸಂದರ್ಭ ಬಂದಾಗ, ಕಷ್ಟ ಬಂದಾಗ ನಿಮ್ಮೆಲ್ಲರ ಪರವಾಗಿ ನಿರಪರಾಧಿ ಆಗಿದ್ರು ಸಹ 24 ದಿವಸ ಜೈಲಿನಲ್ಲಿ ನಾನು ಕೊರದಿಲಿಗೆ ಬಂದಿದ್ದೇನೆ ಬಂಧುಗಳೇ. ಓಕೆ, ಅಮೃತವನ್ನೆಲ್ಲ ನಿಮಗೆ ಉಣಬಡಿಸಿ ವಿಷ ನಾನು ಕುಡಿದಿದ್ದೀನಿ, ಹಾಗೇ ನಾನು ನೀಲಕಂಠ ಅನ್ನುವಂಥ ಮಾತನ್ನ ಯಡಿಯೂರಪ್ಪನವರು ಪರೋಕ್ಷವಾಗಿ ಹೇಳಿದ್ದಾರೆ. ಓಕೆ, ಈಗ ಬ್ರೇಕ್ ಟೈಮ್. ಚಿರಂಜೀವಿ, ಬ್ರೇಕ್ ತಗೊಳ್ಳೋಣವಾ? ತಗೊಳ್ತೀಯಾ? ಈಗ ಸಣ್ಣ ಬ್ರೇಕ್ ನಂತರ 9 PM ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ.